ಚರ್ಚೆ ಮಾಡಬೇಕಾಗಿತ್ತಲ್ಲ ದೇವಸ್ಥಾನಗಳು ತಗೊಂಡ್ರಿ ನೀವು ಟಾಪಿಕ್ ಓಪನ್ ಬರ್ತೀನಿ ಮೇಡಮ್, ಬರ್ತೀನಿ ಅದ್ರ ಬಗ್ಗೆ ಬರ್ತೀನಿ. ಏನು ವಿಚಾರವಾಗಿ ಒಂದು ಈಗಾಗಲೇ ಸಾಮಾನ್ಯವಾಗಿ ವೃದ್ಧರು ಇದ್ರೆ ಸ್ವಲ್ಪ ಅವರಿಗೆ ಸಮಾಧಾನ ಇರುತ್ತೆ, ವೃದ್ಧಾಪ್ಯ ವೇತನ ಬರುತ್ತೆ ಅಂತ. ಹಾಗೇನೆ ಮಹಿಳೆಯರಿಗೆ ವಿಧವಾ ವೇತನ ಬರ್ತಾ ಇರುತ್ತೆ, ಸಾಮಾನ್ಯವಾಗಿ ಚರ್ಚೆ ಆಗ್ತಾ ಇರುತ್ತೆ. ಈಗ ಆಸಿಡ್ ದಾಳಿಗೆ ಒಳಗಾದಂತಹ ಮಹಿಳೆ ಅವಳಿಗೆ ಆರ್ಥಿಕ ನೆರವು ಬರುತ್ತೆ ಅಂತಂದ್ರೆ ಸಮಾಜದಲ್ಲಿ ಅನ್ಬೋದು, ಆಸಿಡ್ ಬಿದ್ದಿಯಾ ತೊಂದರೆ ಇಲ್ಲ ಬಿಡು, ಸರ್ಕಾರದಿಂದ ದುಡ್ಡು ಬರುತ್ತೆ, ಯಾಕೆ ತಲೆ ಕೆಡಿಸ್ಕೋತಿ? ಇಲ್ಲ, ಸಾಮಾಜಿಕ ನ್ಯಾಯದ ಹಿನ್ನೆಲೆಯಲ್ಲಿ ಯಾವ್ಯಾವ ವರ್ಗಗಳಿಗೆ ಬೇರೆ ಬೇರೆ ಹಣ ಕೊಡಬೇಕಾಗಿತ್ತು ಅನ್ಕೊಂಡು ಅಂಗವಿಕಲರಿಗೆ ಮತ್ತೆ ವೃದ್ಧಾಪ್ಯ ವೇತನ ಇವೆಲ್ಲ ಕೂಡ ಒಂದು ಸಮಾಜ ಮುಂದುವರಿಬೇಕಾದ್ರೆ ಎಲ್ಲಾ ವರ್ಗದವರು ಅವ್ರ ಜೊತೆ ಕಾಂಪೀಟ್ ಮಾಡಕ್ ಆಗದೆ ಇರ್ತಕ್ಕಂಥ ಪಾಪ ಇಂಥ ಸಣ್ಣ ಪುಟ್ಟ ಸ್ಥಿತಿಲಿ ಇರ್ತಕ್ಕಂಥವ್ರು ಇವರು ಅವ್ರ ಜೊತೆಗೆ ಸೇರ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಸರ್ಕಾರ ಅವರಿಗೆ ಸಹಾಯ ಮಾಡ್ತಕ್ಕಂಥ ನೋಡಿದ್ವಿ. ಅದ್ರಲ್ಲಿ ಇದು ಸ್ವಲ್ಪ ವಿಚಿತ್ರವಾಗಿದೆ. ಆಸಿಡ್ ದಾಳಿಗಳು ಅಂದ್ರೆ ಇದು ಆಸಿಡ್ ದಾಳಿ ಒಳಪಡಿಸೋದನ್ನ ಪ್ರೋತ್ಸಾಹ ಮಾಡುತ್ತೋ ಅಥವಾ ಸುಳ್ಳು ರೆಪ್ಪುಗಳನ್ನ ಕೊಟ್ಟುಕೊಂಡು ಬೇರೆ ರೀತಿಯಲ್ಲಿ ಆಗಿರೋದ್ರ ಬಗ್ಗೆ ತಗೊಳ್ತಕ್ಕಂಥ ಎಲ್ಲ ಸಾಧ್ಯತೆಗಳು ನಿಜವಾಗ್ಲೂ ಆಸಿಡ್ ದಾಳಿಗೆ ಒಳಗಾಗಿರ್ತಕ್ಕಂಥ ಮಹಿಳೆಗೆ ಅದು ಸಿಕ್ಕರೆ ಯಾರ್ದು ಏನಾದ್ರ ಬಗ್ಗೆ ತಕರಾರಿಲ್ಲ. ಆದ್ರೆ ಅದು ದುರುಪಯೋಗ ಆಗ್ತಕ್ಕಂಥ ಸಾಧ್ಯತೆ ಇದೆ ಅನ್ನೋದಕ್ಕೋಸ್ಕರ ಯಾವ ಮಹಿಳೆಗೆ ಅಥವಾ ಇಡೀ ವೆಚ್ಚವನ್ನ ಭರಿಸಬೇಕು. ಕಂಠಿ ಅವರು ಹೇಳಿದಾಗ ಚಾರಿಟಿ ಯಾವ ಮಹಿಳೆಗೆ ಅಥವಾ ದುರ್ಬಲ ವರ್ಗದವರಿಗೆ ಯಾವುದೇ ರೀತಿ ಅನ್ಯಾಯವಾದಾಗ ಇವನ್ ನ್ಯಾಯಾಲಯಗಳಲ್ಲಿ ಸಮೇತ ಕೇಸ್ ಕೊಟ್ಟಾಗ ಸಮೇತ ನಂತರ ಪರಿಹಾರ ರೂಪದಲ್ಲಿ ಸಮೇತ ಅವರಿಗೆ ಹಣ ಕೊಡ್ತಾರೆ, ಕೊಡಬೇಕು, ಅದು ಸರ್ಕಾರದ ಕರ್ತವ್ಯ. ಅಂತವರಿಗೆ ಸಹಾಯ ಮಾಡಬೇಕಾಗ್ತದೆ. ಅದು ಎಲ್ಲೂ ದುರುಪಯೋಗ ಆಗದ ರೀತಿಯಲ್ಲಿ ನೋಡ್ಕೋಬೇಕಾಗ್ತದೆ. ಇದ್ರ ಜೊತೆಗೆ ಮೇಡಮ್ ಅವರು ಬಹಳ ಒಳ್ಳೆಯ ವಿಷಯಗಳನ್ನು ಹೇಳಿರ್ತಕ್ಕಂಥದ್ದು, ಕುರಿ ಮತ್ತು ಹಸುಗಳ ಮಧ್ಯೆ ತಾರತಮ್ಯ ಮಾಡಿರ್ತಕ್ಕಂಥದ್ದು. ಈ ತಾರತಮ್ಯಗಳು ಸಿದ್ದರಾಮಯ್ಯನವರಿಗೆ ಬೇಕಾಗಿರ್ಲಿಲ್ಲ. ಬಹುಶಃ ಈ ಹಸುಗಳಿಗೆ ತಾರತಮ್ಯ ಅಂತ ಏನಿಲ್ಲ, ರಾಂಗ್ ಕೇಸ್ ಡಿಪೆಂಡ್ ಮಾಡ್ಕೊಳಕ್ ಹೋಗ್ಬೇಡಿ. ಈಗ ಒಂದು ರಾಸಿಗೆ 20,000 ತನಕ ಕೊಡ್ಬೋದಿತ್ತು. ಅವ್ರ ಸಮರ್ಥನೆ ಆದ್ರೆ ಹೆಂಗ್ ಮಾಡ್ಕೋತಾರೆ? ಒಂದು ರಾಸು 50,000, 25,000 ರಿಂದ 50,000 ಆಗ್ಬೋದು, ಅಥವಾ ಒಂದು ಕುರಿಗೆ 3,000 ರಿಂದ 5,000 ಆಗ್ಬೋದು. ಬಟ್ ಅದು ಏನಾಗಿದೆ, ಒಂದು ಕುರಿಗೆ 5,000 ಫಿಕ್ಸ್ ಮಾಡಿದ್ದಾರೆ, ಒಂದು ದನ ಅಥವಾ ಹಸು ಕರು ಅದಕ್ಕೆ 10,000 ಮಾಡಿದ್ದಾರೆ. ಸೊ ಇದರಲ್ಲಿ ಅವ್ರಿಗೆ ಅದರ ಮೌಲ್ಯ ಮಾಡಬೇಕಿತ್ತು. ಕುರಿಯಲ್ಲಿ ಮೌಲ್ಯ ಜಾಸ್ತಿ ಕಂಡಿದೆ. ನಟರಾಜ್ ಅವ್ರಿಗೆ ಹೇಳ್ತಾ ಇದ್ರು ಮೌಲ್ಯದ ಬಗ್ಗೆ ಮಾತಾಡಿದಾರೆ ಅಂದ್ರೆ ಕುರಿಯಲ್ಲಿ ಜಾಸ್ತಿ ಮೌಲ್ಯ ಅವ್ರಿಗೆ ಕಂಡಿದೆ. ಆತರ ಅಲ್ಲ, ಇದು ಹಸು ಎಲ್ಲದಕ್ಕೂ ಆ ಪ್ರಾಣಿಗಳಿಗೆ ಅದರದೇ ಆದಂತ ಮನುಷ್ಯರಿಗೆ ಯಾವ ತರ ನಮ್ಗೆ ಮೌಲ್ಯ ಇದೆಯೋ ಅದೇ ರೀತಿ ಪ್ರಾಣಿಗಳಿಗೂ ಕೂಡ ಮೌಲ್ಯ ಇದೆ. ಸೊ ಅದರ ಇದ್ರ ಸಾಮಾಜಿಕ ನ್ಯಾಯದ ಬಗ್ಗೆ ಮಾತಾಡೋರು ಕುರಿ ಮರಿ ಮಾತ್ರ ಕೊಡುತ್ತೆ. ಕುರಿಯ ಮೇವು, ಕುರಿಯನ್ನ ಸಾಕುವ ವೆಚ್ಚ ಹಸು ಮತ್ತು ಎಮ್ಮೆಗಿಂತ ಕಡಿಮೆ. ಎಮ್ಮೆ ಮತ್ತು ಹಸುವನ್ನ ಸಾಕ್ಬೇಕಾದ್ರೆ ವೆಚ್ಚ ಜಾಸ್ತಿ ಬರುತ್ತೆ. ಹಾಗೇನೆ ಅದರಿಂದ ಉತ್ಪಾದನೆ ಕೂಡ ಅದರ ಮೌಲ್ಯ ಜಾಸ್ತಿ. ಹಾಲು ಕೊಡುತ್ತೆ, ಬೆಣ್ಣೆ ಇದೆಲ್ಲ ಕೊಡುತ್ತೆ, ಉದ್ಯೋಗ ಕೊಡುತ್ತೆ. ಅದು ಕೃಷಿಗೆ ಸಹಕಾರಿಯಾಗುತ್ತೆ. ಎಷ್ಟು ಉಪಯೋಗಕ್ಕೆ ಬರುತ್ತೋ ಅಷ್ಟೇ ಉಪಯೋಗ ಹಸುನಲ್ಲೂ ಇದೆ, ಕುರಿನಲ್ಲೂ ಇದೆ. ಹೇಳಿದ್ದೆ ಓದಿಕೆ ಮಾಡ್ತಾ ಇರೋದು 10 ಪಟ್ಟು ಜಾಸ್ತಿ ಕೊಡ್ಬೇಕು. ಜಾನುವಾರುಗಳಲ್ಲಿ ತಾರತಮ್ಯ 10,000 ಮಾಡಿದ್ದಾರೆ ಶ್ರೀಪಾದ್ ಅವರೇ, ಈ ಸರಿ 10,000 ಮಾಡಿದ್ದಾರೆ. ನೆಕ್ಸ್ಟ್ ಬಡ್ಜೆಟ್ ಅಲ್ಲಿ ಜನರ ಒಂದು ಅಪೀಲ್ ಮೇರೆಗೆ ಜಾಸ್ತಿ ಆಗುತ್ತೆ. ಅಲ್ಲ, ಇದು ಕೆಲವು ಕಣ್ತಪ್ಪಿನಿಂದ ಆಗಬಹುದು ಅಥವಾ ಬೇಕು ಅಂತ ಮಾಡ್ತಾರೆ ಅಂತಲ್ಲ. ಸಿದ್ದರಾಮಯ್ಯ ಸಾಹೇಬರು ಇದನ್ನು ಮಾಡಲ್ಲ. ಅವರು ಸಾಮಾಜಿಕ ನ್ಯಾಯದ ಅಧಿಕಾರ ಯಾವುದೇ ಕಾರಣಕ್ಕೂ ಗಮನಿಸಿರುವುದು ನಟರಾಜ್ ಅವರೇ. ತೇಜಸ್ವಿನಿ ಅವರು ಶುರುವಾತಲ್ಲಿ ಹೇಳ್ತಾ ಇದ್ರು ಬಹುಶಃ ಕುರುಬ ಸಮಾಜದಿಂದ ಬಂದಿದ್ದಕ್ಕೆ ಅದಕ್ಕೆ ಪ್ರಾಶಸ್ತ್ಯ ಕೊಟ್ಟರು ಹೇಳ್ತಾ ಇದ್ರು. ಅವರು ಹುಟ್ಟಿನಿಂದ ಕುರುಬ ಆಗಿರೋದು. ಹಸು ಎಮ್ಮೆಗಳಿಗಿಂತ ಹೆಚ್ಚು ಕುರಿ ಬಗ್ಗೆ ಗೊತ್ತು, ಅದರ ಮೌಲ್ಯ ಅರ್ಥಕೊಂಡಿದ್ದಾರೆ. ಇವುಗಳ ಬಗ್ಗೆ ಸ್ವಲ್ಪ ಕೃಷಿಯಿಂದ ದೂರ ಇರಬಹುದೇನೋ. ಶ್ರೀಪಾದ್ ಅವರೇ, ಎಲ್ಲ ಕುರಿ ಮತ್ತೆ ಹಸು ಬಗ್ಗೆ ಮಾತಾಡ್ತಾ ಇದ್ದಾರೆ. 10,000 ಮತ್ತೆ 20,000 ಮಾಡ್ಬೇಕಿತ್ತು ಅಂತ ಇವ್ರು ಹೇಳಿದ್ರು. ನಾ ಹೇಳೋದು ಆ ಕುರಿ ಸತ್ತೋದಕ್ಕೆ ರೀಚ್ ಆದ್ರೆ ಬಹಳ ಒಳ್ಳೇದು. ಅದು ಅರ್ಧ ಸೋರೋಗುತ್ತೆ ಮಧ್ಯ. ಇದನ್ನ ತಡೆಗಟ್ಟಬೇಕಾಗುತ್ತೆ. ಅದರ ಕ್ರಮ ಮಾಡಬೇಕಾಗುತ್ತೆ. ಅಧಿಕಾರಿಗಳು ಅದರ ಜವಾಬ್ದಾರಿನ ಹೊತ್ಕೊಂಡು ಹೌದು. ಅದಕ್ಕೆ ಸರ್ಕಾರ ಅಥವಾ ಸಿದ್ದರಾಮಯ್ಯ ಇದ್ರ ಜೊತೆಯಲ್ಲಿ ಕಳೆದ ವರ್ಷದಲ್ಲಿ ಕಾಲುಬಾಯಿ ಜ್ವರದಿಂದ ಬಹಳಷ್ಟು ಹಸುಗಳು ರಿಟ್ರಾಸ್ಪೆಕ್ಟಿವ್ ಎಫೆಕ್ಟ್ ಮಾಡಿದ್ರೆ ಅನೇಕ ರೈತರಿಗೆ ಅನುಕೂಲ ಆಗ್ತದೆ. ಹೈನುಗಾರಿಕೆ ಮತ್ತು ಸಿಲ್ಕ್ ಮತ್ತು ಮಿಲ್ಕ್ ಇದೆಯಲ್ಲ, ಇವತ್ತು ನೋಡಿ ಕೃಷಿ ಬಗ್ಗೆ, ರೇಷ್ಮೆ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ನಮ್ಮ ಜೀವನಾಧಾರ ರೈತರಿಗೆ ಬರಗಾಲದಲ್ಲೂ ಒಂಚೂರು ಜೀವನಾಧಾರ ಅಂದ್ರೆ ಇಲ್ದಿರಿದ್ರೆ ಈ ದೇಶದಲ್ಲಿ ಯಾರಿಗೂ ಉದ್ಯೋಗ ಕೊಡೋದಕ್ಕೆ ಸಾಧ್ಯ ಇಲ್ಲ.
ನಾವು ಪ್ರಕೃತಿಗೆ ಧನ್ಯವಾದ ಹೇಳಬೇಕು. ಹೈನುಗಾರಿಕೆ ಮತ್ತು ರಾಜ್ಯಕ್ಕೂ ಅದರಿಂದ ಸಂಪನ್ಮೂಲ ಇದೆ, ಹಾಗೆ ರೈತರಿಗೂ ಒಂದು ಉದ್ಯೋಗ ಅಂತೇಳಿ ಅವಕಾಶ ಇದೆ ಅಂತ. ತಾವು ಮೊದಲು ಒಂದು ವಿಷಯವನ್ನು ಎತ್ತಿದ್ರಿ, ದೇವಸ್ಥಾನಗಳ ಜೀರ್ಣೋದ್ಧಾರದ ವಿಚಾರ ಮತ್ತು ಹಜ್. ನೋಡಿ, ಸಾಮಾಜಿಕ ಎಂತದು ಸೌಹಾರ್ದತೆಯ ರಕ್ಷಣೆಗೆ ಸರ್ಕಾರ ಬದ್ಧವಾಗಿದೆ ಅಂತ ನಾನು ಓದ್ದೆ. ನಂಗೇನು ಅದೇನು ಬಡ್ಜೆಟ್ ನಲ್ಲಿ ಅದೇನು ಸೌಹಾರ್ದತೆಯ ರಕ್ಷಣೆ ಬಡ್ಜೆಟ್ ನಲ್ಲಿ ಹೇಗ್ ಬರುತ್ತೆ ಅಂತ ನಂಗೆ ಅರ್ಥ ಆಗಿಲ್ಲ. ಕೋಮು ಸೌಹಾರ್ದತೆಯ ರಕ್ಷಣೆಗೆ ಬದ್ಧತೆ ಇದೆ. ಸಾಮಾಜಿಕ ನ್ಯಾಯ, ಜಾತ್ಯತೀತತೆ ಮತ್ತು ಕೋಮು ಸೌಹಾರ್ದತೆ, ಸಮನ್ವಯತೆ, ಪ್ರತಿಯೊಬ್ಬ ಭಾರತೀಯರು ಸಂವಿಧಾನವನ್ನ ಒಪ್ಪುವ ಪ್ರತಿಯೊಬ್ಬ ಭಾರತೀಯರು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರನ್ನ ಒಳಗೊಂಡಂತೆ ಎಲ್ಲರೂ ಈ ದೇಶದ ಸಂವಿಧಾನಕ್ಕೆ ಬದ್ಧರಾಗಿರ್ತಕ್ಕಂಥವ್ರೆ. ನಾವ್ ಇವರಿಗೆ ಹೇಳುವ ಕಿವಿ ಮಾತು ಹಿಂದೂ ವಿರೋಧಿ ಭಾವನೆಯನ್ನ ಬಿಡಿ ಅಂತೇಳಿ. ನಾವು ಭಾರತೀಯರು ಅಂತ ಕಾಣ್ತಾ ಇದೀವಿ ಎಲ್ಲರನ್ನೂ, ನೀವು ಆ ಭಾರತೀಯರನ್ನ ವಿಂಗಡಣೆ ಮಾಡ್ಲಿಕ್ಕೆ ಹೊರಟಿದ್ದೀರಿ. ನಾನು ಇವತ್ತು ಕೇಳ್ತೀನಿ, ಗುರುದ್ವಾರಕ್ಕೆ ಎಷ್ಟು ಕೊಟ್ಟಿದ್ರಿ? ದೇವಸ್ಥಾನ ಮೆನ್ಷನ್ ಮಾಡಿದಿರಿ. ಬೌದ್ಧ ದೇವಾಲಯಗಳಿಗೆ ಏನ್ ಕೊಡ್ತೀರಿ? ಯಾಕೆ ಮೆನ್ಷನ್ ಮಾಡಿದಿರಿ? ಎರಡು ಧರ್ಮಗಳ ಪ್ರಾರ್ಥನಾ ಮಂದಿರಗಳನ್ನ ಯಾಕೆ ಮೆನ್ಷನ್ ಮಾಡ್ತೀರಿ? ಯಾರು ಡಿವೈಡ್ ಅಂಡ್ ರೂಲ್ ಮಾಡ್ತಾ ಇರೋದು? ನನಗೆ ಒಂದಾಗ್ಬೇಕು ಶ್ರೀಪಾದ್, ದೇವಳಗಳ ನಾಡು ಕರ್ನಾಟಕ ತಗೊಳ್ಳೋಣ, ಇಡೀ ಭಾರತ ನಾನು ತಗೊಳ್ತಾ ಇಲ್ಲ. ಕರ್ನಾಟಕ ಎಷ್ಟೊಂದು ದೇವಸ್ಥಾನಗಳಿಂದ ಎಷ್ಟು ಉತ್ಪಾದನೆ ಇದೆ ಇವತ್ತು. ಕುಕ್ಕೆ 1,000 ವೆಹಿಕಲ್ ಒಂದ್ ದಿನಕ್ಕೆ ಹೋಗುತ್ತೆ. ಎಷ್ಟು ಲಾಭ ಇದೆ ಇವತ್ತು. ಏನು ಮುಜರಾಯಿ ಇಲಾಖೆಗೆ ಸೇರಿದಂತಹ ದೇವಸ್ಥಾನಗಳಿಂದ ನಿಮಗೆ ಬರ್ತಕ್ಕಂಥ ಬೊಕ್ಕಸಕ್ಕೆ ಬರ್ತಕ್ಕಂಥ ಹಣ ಎಷ್ಟಿದೆ? ಅಲ್ಲಿನ ಅರ್ಚಕರ ಪರಿಸ್ಥಿತಿ ಇವತ್ತೇನಿದೆ? ಮೂಲಭೂತ ಸೌಕರ್ಯಗಳನ್ನ, ಪ್ರವಾಸೋದ್ಯಮ ಏನ್ ಮಾಡಿದ್ದೀರಿ ನೀವು? ಕಾವೇರಿ ಪ್ರವಾಸೋದ್ಯಮ ಅಂತೇಳಿ ಮೆನ್ಷನ್ ಮಾಡಿದ್ರಿ ಕಳೆದ ಸಾರಿ. ಮೈಸೂರನ್ನ ರಾಯಲ್ ಹೆರಿಟೇಜ್ ಸಿಟಿ ಮಾಡ್ತೇವೆ, ಹಾಗೇನೆ ಚಾಮರಾಜನಗರ ಕಾವೇರಿಯ ತೀರ್ಥ ಕ್ಷೇತ್ರಗಳೆಲ್ಲೆಲ್ಲಿ ಬರ್ತದೆ, ಕೊಡಗು ಆ ಭಾಗವನ್ನೆಲ್ಲ ಒಳಗೊಂಡಂತೆ ಕಾವೇರಿ ಪ್ರವಾಸೋದ್ಯಮ ಕಾರಿಡಾರ್ ಅಂತ ಮಾಡ್ತೀವಿ ಅಂತ ಹೇಳಿ ಏನ್ ಮಾಡಿದ್ದೀರಿ? ಹಜ್ ಮಂಟಪಕ್ಕೆ ನೀವು ಕಟ್ಲಿಕ್ಕೆ 17 ಕೋಟಿ ಕೊಡ್ತಾ ಇದ್ದೀರಿ. ಸಂತೋಷ ಕೊಡಿ, ನಮಗೇನ್ ದುಃಖ ಇಲ್ಲ. ಧರ್ಮವನ್ನ ಮೆಚ್ಚುವಂತಹ ಎಲ್ಲ ಧರ್ಮಗಳನ್ನು ಸಮಾನವಾಗಿ ಕಾಣುವಂತಹ ಬಿಜೆಪಿಗೆ ಅದರಿಂದ ದುಃಖ ಆಗಲ್ಲ. ನಮ್ಮ ದುಃಖ ಏನಪ್ಪಾ ಅಂತ ಹೇಳಿದ್ರೆ, ಇಷ್ಟು ಲಾಭ ಬರುವಂತಹ ದೇವಾಲಯಗಳನ್ನ ಶಿಥಿಲಗೊಂಡ ಬರೀ ದೇವಾಲಯ ಅಲ್ಲ ಸ್ವಾಮಿ, ಅದು ಹಳೆಬೀಡು ಬೇಲೂರು ಬರೀ ದೇವಾಲಯ ಅಲ್ಲ, ಅದು ನಮ್ಮ ಪರಂಪರೆ, ಸಂಸ್ಕೃತಿ, ಇತಿಹಾಸ ಮಳೆಗಳಿಗೆ ಹಾಳಾಗ್ತಾ ಇದೆ, ಶಿಥಿಲಗೊಳ್ತಾ ಇದೆ. ಜೀರ್ಣೋದ್ಧಾರ ಅಂದ್ರೆ ಏನ್ ಮಾಡ್ತೀರಿ? ಇವತ್ತು ನವ ನಿರ್ಮಾಣ ಮಾಡ್ಬೇಕು ಅಂತ ನಾವು ಕೇಳ್ತೀವಿ. ಹಳ್ಳಿಗಳಲ್ಲಿ ನಮ್ಮ ಸಂಸ್ಕೃತಿಯ ಇತಿಹಾಸದ ಕುರುಹುಗಳಿದೆ. ಯಾಕೆ ಈ ತಾರತಮ್ಯ ಮಾಡ್ತಾ ಇದ್ದೀರಿ? ಮೊದಲು ಒಂದು ಗಣತಿ ಮಾಡಿ, ಎಷ್ಟು ದೇವಾಲಯಗಳಿದೆ. ಜೀರ್ಣೋದ್ಧಾರ ಅಲ್ಲ, ಒಳ್ಳೆಯ ರೀತಿಯಲ್ಲಿ ಒಂದೇ ಸಮನಾಗಿ ಕಾಣಲೇಬೇಕು. ನೀವು ಕಾಣದೇ ಇದ್ರೆ ನಮ್ಮನ್ನು ಹಿಂದೂಗಳನ್ನಿ ಕೋಮುವಾದಿಗಳನ್ನಿ ನಾವು ಕೇಳೋದು ಬಿಡೋದೇ ಇಲ್ಲ. ತಾರತಮ್ಯ ಮಾಡಬೇಡಿ ಅಂತ ಹೇಳಿ ಇವತ್ತು ಬೌದ್ಧ ಇವತ್ತು ನೋಡಿ ನಳಂದ ಮಾದರಿಯ ಒಂದು ಇದನ್ನು ತರ್ತೀವಿ ಅಂತ ಹೇಳಿದ್ರಿ. ಎಷ್ಟಿದೆ? ಅವರು ಯಾವುದೇ ಶಾಂತಿಯನ್ನ ಬಯಸುವಂತಹ ಒಂದು ಅಹಿಂಸೆಯ ತತ್ವದಡಿ ಬದುಕುವಂತ ಬೌದ್ಧ ದೇವಾಲಯಗಳು ಒಂದು ಕಾಲಕ್ಕೆ ಕಿಂಗ್ ಅಶೋಕ ಅಂತ ರಾಜರನ್ನ ನಮ್ಮ ದೇಶದ ಒಂದು ಧರ್ಮ ಸಹಿಷ್ಣುತೆಗೆ ಮಾದರಿಯಾದಂತ ಒಂದು ಇದಕ್ಕೆ ಏನ್ ಕೊಟ್ಟಿದ್ದೀರಿ? ಮೆನ್ಷನ್ನೇ ಇಲ್ಲ. ಸಿಖ್ ಧರ್ಮ ಒಂದು ಶೌರ್ಯ ಮತ್ತು ಸಾಹಸಗಾಥೆಗಳಿಂದ ಭಾರತೀಯತೆಯ ರಕ್ಷಣೆಗೆ ಹೋರಾಟ ಮಾಡಿದಂತಹ ಆ ಧರ್ಮದವರಿಗೆ ಮೆನ್ಷನ್ ಮಾಡಿ. ಒಂದು ಧರ್ಮವನ್ನ ಮೆನ್ಷನ್ ಮಾಡಿದ್ಮೇಲೆ ಎಲ್ಲರನ್ನೂ ಯಾಕೆ ಮೆನ್ಷನ್ ಮಾಡೋದಿಲ್ಲ? ಸಮಾನವಾಗಿ ಯಾಕೆ? ಜೈನ ದೇವಾಲಯಗಳು ನಮ್ಮಲ್ಲಿ ವಿಶೇಷವಾಗಿ ಜೈನ ದೇವಾಲಯಗಳು ಇವತ್ತು 1600 ವರ್ಷಗಳ ಇತಿಹಾಸ ಇರ್ತಕ್ಕಂಥ ಶ್ರವಣಬೆಳಗೊಳ ಬಿಹಾರದ ಜೊತೆಗೆ ನಮ್ಮನ್ನ ಸೇರಿಸುವಂತಹ ಇದಕ್ಕಿಂತ ಸೌಹಾರ್ದತೆ ಬೇಕಾ? ಕೋಮು ಸೌಹಾರ್ದತೆ ಅಂದ್ರೆ ಬರೀ ಎರಡು ಧರ್ಮಗಳ ನಡುವೆ ಎತ್ತಿಟ್ಟು ರಾಜಕೀಯ ಲಾಭ ಪಡ್ಕೊಳ್ತಕ್ಕಂಥದ್ದಲ್ಲ. ನಿಜವಾದ ಸೌಹಾರ್ದತೆ ಅಂತ ಹೇಳಿದ್ರೆ, ಧರ್ಮ ಸಹಿಷ್ಣುತೆ ಅಂತ ಹೇಳಿದ್ರೆ, ಭಾರತೀಯತೆಯನ್ನ ಬೆಸೆಯುವಂತ ಈ ಕ್ಷೇತ್ರಗಳಿಗೆ ನಿಮ್ಮ ಆದ್ಯತೆ ಏನ್ ಕೊಟ್ಟಿದ್ದೀರಿ? ಶ್ರವಣಬೆಳಗೊಳ ಎಷ್ಟು ಹೆಮ್ಮೆಯ ತಾಣ ನಮಗೆ. ಹಳೆಬೀಡು, ಬೇಲೂರು, ಮೈಸೂರು. ಇನ್ನೊಂದು ಕೊನೆಯ ಅಂಶ ಹೇಳ್ತೀನಿ. ಮೈಸೂರು ಅರಮನೆ ಶ್ರೀಪಾದ್ ಯಾವುದಾದ್ರೂ ವಿದೇಶದಲ್ಲಿ ಇದ್ದಿದ್ರೆ ಆ ಸಿರಿ ಇದೆಯಲ್ಲ, ನಾವು ಪುಣ್ಯವಂತರು. ಏನ್ ಮಾಡಿದ್ದೀರಿ ಮೈಸೂರು ಅರಮನೆಗೆ? ನೀವೇನ್ ಮಾಡಿದ್ದೀರಿ? ಆ ರಾಜಮನೆತನ ಟ್ಯಾಕ್ಸ್ಗಳು ಕಟ್ಟಕ್ಕಾಗದೆ ತಗೊಳ್ಳಿ ಅಂತ ಒಂದು ಉದಾರತೆಯನ್ನ ತಗೊಳ್ಳಿ. ಅವರು ಹಳೆಯ ದಂತ ಸಂಗ್ರಹ ಮಾಡಿದ್ರೆ ವಸ್ತು ಸಂಗ್ರಹಾಲಯದ ಮೇಲೆ ಅವರಲ್ಲಿರ್ತಕ್ಕಂಥ ಆಭರಣಗಳ ಮೇಲೆ ಟ್ಯಾಕ್ಸ್ ಕಟ್ಟಬೇಕು. ಕೇಂದ್ರ ಸರ್ಕಾರದ ಒಂದು ತೆರಿಗೆ ವಿನಾಯಿತಿ ನೀತಿಯಿಂದಾಗಿ ಇವತ್ತು ಅವರು ಬದುಕ್ತಾ ಇದ್ದಾರೆ. ಏನು ಮೈಸೂರು ಅದನ್ನ ನಮಗೆ ಮಾರ್ಕೆಟ್ ಮಾಡಕ್ ಸಾಧ್ಯ ಇಲ್ವಾ? ವರ್ಲ್ಡ್ ಕಲ್ಚರ್, ವರ್ಲ್ಡ್ ಹೆರಿಟೇಜ್ ಆಗಿ, ರಾಯಲ್ ಹೆರಿಟೇಜ್ ಆಗಿ ನಮ್ಮ ಭಾಗ್ಯ ಅಲ್ವಾ ಅದು? ಸಿದ್ದರಾಮಯ್ಯನವರಿಗೆ ವೈಯಕ್ತಿಕವಾಗಿ ಎಷ್ಟು ಕ್ರೆಡಿಟ್ ಬರುತ್ತೆ ಅದರಿಂದ. ಮೈಸೂರಿನವರು ಅದು ಅವ್ರ ಕರ್ತವ್ಯ. ಹೀಗಾಗಿ ನೋಡಿ, ತಾರತಮ್ಯ ನೀತಿಯನ್ನ ತನ್ನ ಒಡಲಲ್ಲಿಟ್ಕೊಂಡಿರ್ತಕ್ಕಂಥ ಕಾಂಗ್ರೆಸ್ ತನ್ನ ದೃಷ್ಟಿಕೋನಗಳಲ್ಲೇ ಒಂದು ಕೋಮು ದಳ್ಳುರಿಯನ್ನ
ವಿಭಜನೆ ಮಾಡುವಂತ ನೀತಿಯನ್ನು ಇಟ್ಕೊಂಡಿರ್ತಕ್ಕಂಥ ಕಾಂಗ್ರೆಸ್, ನಾನು ಅದನ್ನ ಖಂಡಿಸ್ತೀನಿ. ಕೋಮು ಸೌಹಾರ್ದತೆಗೆ ಬದ್ಧ ಅಂತ ಹೇಳುವ ಮೂಲಕ ಆಸಿಡ್ ದಾಳಿಗೆ ನಮ್ಮ ಶ್ರೀಕಂಠ ತುಂಬಾ ಚೆನ್ನಾಗಿ ಅವರು ಹೇಳಿದ್ರು. ಆಸಿಡ್ ದಾಳಿಗೆ ಏನಿಲ್ಲ, ಲಾತ ಕೊಡಬೇಕು. ಆಸಿಡ್ ದಾಳಿ ಮಾಡೋರಿಗೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ಯಾವುದೇ ಒಂದು ಉಸಿರಾಡಕ್ ಬಿಡೋದಿಲ್ಲ ಅನ್ನುವಂತಹ ಒಂದು ಕಠಿಣವಾದಂತಹ ಕಾನೂನು ಕ್ರಮ ನೀವು ಜರುಗಿಸಬೇಕು. ಬಿಟ್ರೆ ಅದಕ್ಕೆ ಪೊಲೀಸ್ ಇಲಾಖೆಗೆ, ಪ್ರಾಮಾಣಿಕವಾದ ಅಧಿಕಾರಿಗಳಿಗೆ, ಪೇದೆಗಳಿಗೆ ಲೂಟಿ ಮಾಡ್ತಾ ಇದ್ದಾರೆ. ಎಷ್ಟೋ ಕಡೆ ಕಾವಲುಗಾರರನ್ನ ಕೊಲೆ ಮಾಡಿಬಿಟ್ಟು ಎಟಿಎಂಗಳು ಲೂಟಿ ಮಾಡ್ತಾ ಇದ್ದಾರೆ, ಬ್ಯಾಂಕ್ ಲೂಟಿ ಮಾಡ್ತಾ ಇದ್ದಾರೆ. ಕಾನೂನು ಸುವ್ಯವಸ್ಥೆಯನ್ನ ಬಲಗೊಳಿಸಲಿಕ್ಕೆ ನೀವು ಅದಕ್ಕೆ ವಿನಿಯೋಗ ಮಾಡಿಬಿಟ್ರೆ ಈ ರೀತಿ ಘೋಷಣೆಗಳಿಂದ ಏನಾಗೋದಿಲ್ಲ, ಜನರನ್ನ ದಾರಿ ತಪ್ಪಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಕೋಮು ಸೌಹಾರ್ದತೆ ಮತ್ತು ಜಾತ್ಯತೀತಕ್ಕೆ ಬದ್ಧವಾಗಿರ್ತಕ್ಕಂಥದ್ದೇ ಕಾಂಗ್ರೆಸ್ ಪಕ್ಷ. ಅಂದ್ರೆ ಹಿಂದೂಗಳನ್ನ ವಿರೋಧ ಮಾಡ್ತಕ್ಕಂಥದ್ದು. ನಾನು ಚಾಲೆಂಜ್ ಸ್ವೀಕಾರ ಮಾಡ್ತೀನಿ. ಹಿಂದೂಗಳನ್ನ ವಿರೋಧ ಮಾಡುವಂತಹದ್ದು, ಬಹುಸಂಖ್ಯಾತರನ್ನ ಒಂದು, ಈಗ ನೋಡಿ ಬಡತನದ ವಿಚಾರ ಹೇಳಿದೆ, ಬ್ರಾಹ್ಮಣರಲ್ಲಿ ಬಡವರಿಲ್ವಾ, ಲಿಂಗಾಯತರಲ್ಲಿ ಬಡವರಿಲ್ವಾ, ಒಕ್ಕಲಿಗರಲ್ಲಿ ಭಿಕ್ಷುಕರ 164 ಎಕರೆಯನ್ನ ಪಾರ್ಕ್ ಮಾಡ್ತಾರಂತೆ, ತಿನ್ನೋದಕ್ಕೆ ಇಟ್ಟಿಲ್ಲ. ಅದನ್ನ ಮೂಲಭೂತ ಸೌಕರ್ಯಗಳಿಗೆ ಜಾಗ ಬೇಕಾಗಲ್ವಾ? ಇರೋ ಪಾರ್ಕ್ಗಳನ್ನ ಕಬಳಿಸ್ತಾರೆ, ಅವ್ರ ಮೇಲೆ ಕ್ರಮ ವಹಿಸೋದಿಲ್ಲ. ದೊಡ್ಡ ದೊಡ್ಡ ಜನ, ಅವನ್ ಯಾರೋ ಬಡವ ಒಂದು 15-20 ಮನೆ ಕಟ್ಕೊಂಡಿದ್ರೆ ಅಲ್ಲಿ ಕಾನೂನನ್ನ ನಾವು ಇಂಪ್ಲಿಮೆಂಟ್ ಮಾಡೋದಕ್ಕೆ ಹೋಗ್ತೀವಿ. ಈಗ ಆಯವ್ಯಯದಲ್ಲೇ ಈ ತರ ಭೇದ ಭಾವ ಆದ್ರೆ ಮಂದಿರಕ್ಕೆ ಇಷ್ಟು, ಮಸೀದಿಗೆ ಇಷ್ಟು ಅಂತ ಅವರು ಈ ತರ ತೋರಿಸೋದ್ರ ಮುಖಾಂತರ ಭೇದ ಭಾವ ಮಾಡುತ್ತೆ ಅನ್ನೋಂಗಾಗಲ್ವಾ? ಅದು ಇಲ್ಲ, ಇದು ರಾಜಕೀಯ ಪ್ರೇರಿತ ಇದು ಚಿಂತನೆ. ಇದು ನಮ್ಮಲ್ಲಿ ನಮ್ಮ ದೇಶದಲ್ಲಿ ಇದು ಹೋಗ್ಬೇಕಾಗತ್ತೆ. ನಾವಲ್ಲಿ ಡೆವಲಪ್ಮೆಂಟ್ ನಾವು ತಗೊಳ್ಬೇಕಾಗುತ್ತೆ. ಮೂಲಭೂತ ಅಭಿವೃದ್ಧಿ, ಎಲ್ಲ ಜಾತಿ ಎಲ್ಲ ಧರ್ಮದವರು ಉದ್ಧಾರ ಆಗ್ಬೇಕು. ಅದಕ್ಕೆ ಯೋಜನೆಗಳನ್ನ ಪೂರಕವಾಗಿ ಮಾಡ್ಬೇಕಾಗತ್ತೆ. ಯಾವುದೇ ಒಂದು ಧರ್ಮಕ್ಕೆ ಒತ್ತು ಕೊಡೋದಾಗ್ಲಿ ಅಥವಾ ಕಮ್ಮಿ ಮಾಡೋದಾಗ್ಲಿ ಅಥವಾ ಅದನ್ನ ಮಾಡೋ ಬದಲು ಎಲ್ರಿಗೂ ಸಮಾನತೆಯಿಂದ ಮಾಡ್ಬೇಕಾಗತ್ತೆ. ಅದನ್ನ ಸಿದ್ದರಾಮಯ್ಯವರು ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ. ಎಸ್ ನಟರಾಜ್ ಅವರೇ, ಕಳೆದ ಸರ್ಕಾರದಲ್ಲೂ ಕೂಡ ಹಲವಾರು ತಾರತಮ್ಯಗಳನ್ನ ನಾವು ನೋಡ್ತೇವೆ. ಲಾಸ್ಟ್ ಯಡಿಯೂರಪ್ಪ ಜಿ ಅವರು ಸಿಎಂ ಆಗಿದ್ದಾಗಲೂ ಕೂಡ ಹಲವಾರು ತಾರತಮ್ಯಗಳನ್ನ ನೋಡಿದ್ದೀವಿ. ಆವಾಗ್ಲೂ ಕೂಡ ಇದೇ ಈಗ ಏನ್ ಹೇಳ್ತಾ ಇದ್ದಾರೆ, ಇದು ಹಜ್ ಭವನಕ್ಕೆ ಮಾಡಿದ್ದಾರೆ. ಇಡೀ 66 ಕೋಟಿ, ದೇವಸ್ಥಾನಗಳ ಜೀರ್ಣೋದ್ಧಾರಕ್ಕೆ 66 ಕೋಟಿ, ಒಂದೊಂದಕ್ಕೆ 17 ಕೋಟಿ ರೂಪಾಯಿ. ಒಂದೊಂದಕ್ಕಲ್ಲ, ಅಲ್ಲ, ಬೆಂಗಳೂರಿನ ಒಂದಕ್ಕೆ 17 ಕೋಟಿ, ಹಜ್ ಭವನಕ್ಕೆ 17 ಕೋಟಿ ರೂಪಾಯಿ ಅಂತ ಹೇಳಿದೆ. ಬೆಂಗಳೂರು ಹಜ್ ಭವನಕ್ಕೆ 17 ಕೋಟಿ ರೂಪಾಯಿ. ಅವ್ರ ಪಾಪ ಮುಸ್ಲಿಮ್ಸ್ ಏನ್ ಇವ್ರ ಹತ್ರ ಇವ್ರನ್ನೇನ್ ನಂಬಲ್ಲ ಈ ಡ್ರಾಮಾಗಳನ್ನೆಲ್ಲ. ಇವರು ಅವ್ರ ವೋಟ್ ಬ್ಯಾಂಕ್ ಅನ್ನು ಸೆಳೆಯೋದಕ್ಕೆ ಇವ್ರದ್ದು ಇದು ಒಂದು ಪ್ರಹಸನ. ಹೌದು. ಸೊ ಹಾಗೆ ಎಲ್ಲದಕ್ಕೂ ಅವ್ರು ಕೊಡ್ತಾರೆ. ಹಂತವಾಗಿ ಈಗ 2 ವರ್ಷ ಆಗಿದೆ ಅಲ್ಲ, ಮುಂದಿನ ದಿನಗಳಲ್ಲಿ ದೇವರುಗಳಿಗೂ ಕೂಡ ಅಥವಾ ದೇವಸ್ಥಾನಗಳಿಗೂ ಕೂಡ ಅವರು ಅನುದಾನಗಳನ್ನ, ಅಂದ್ರೆ ರಾಜ್ಯದ ಬೊಕ್ಕಸದ ಹಣ, ಸಾರ್ವಜನಿಕರ ಹಣ ಯಾರಿಗೆ ಕೊಡಬೇಕು ಅವ್ರಿಗೆ ಕೊಡ್ಬೇಕೆ ಹೊರತು ಎಲ್ಲದಕ್ಕೂ ಕೊಡೋದಕ್ಕೆ ಬರಲ್ಲ. ಸೊ ಈಗ ಅಜ್ಜು ಕೊಟ್ಟಿದ್ದಾರೆ. ನೆಕ್ಸ್ಟ್ ಹಂತದಲ್ಲಿ ಅವ್ರು ಎಲ್ಲಿ ಜೀರ್ಣೋದ್ಧಾರ ಆಗ್ಬೇಕು, ಎಲ್ಲಿ ನಮ್ಮ ಸಂಸ್ಕೃತಿ ಮತ್ತು ನಮ್ಮ ಪರಂಪರೆಗಳನ್ನ ಬಿಂಬಿಸ್ತಕ್ಕಂತ ದೇಗುಲಗಳು, ದೇವಸ್ಥಾನಗಳಿದೆ, ಖಂಡಿತ. ಐ ಆಮ್ ಸಾರಿ, ಐ ವಿಲ್ ರಿಪೀಟ್, ರಾಜ್ಯದ ಜನತೆಯ ಭಕ್ತರ ಹಣ ಮುಜರಾಯಿ ದೇವಸ್ಥಾನಗಳ ಮೂಲಕ ರಾಜ್ಯದ ಬೊಕ್ಕಸಕ್ಕೆ ಬರ್ತಾ ಇದೆ. ದೇ ಆರ್ ನಾಟ್ ಡೂಯಿಂಗ್ ಚಾರಿಟಿ ಟು ದ ಅದರ್ ಕಮ್ಯುನಿಟೀಸ್. ದೇವಸ್ಥಾನಗಳು ಅಂತ ಏನ್ ಹೇಳ್ತೀವಿ, ಇವ್ರೇನು ಪಾಪ ಹೋಗೋದಕ್ಕೆ ರಸ್ತೆ ಇಲ್ಲ. ನೀವ್ ಎಲ್ಲಿಗನ ದೇವಸ್ಥಾನಕ್ಕೆ ಹೋಗಿ, ಅಲ್ಲಿ ಒಂದು ಶೌಚಾಲಯದಂತಹ, ವಿಶ್ರಾಂತಿ ಗೃಹದಂತಹ ಒಂದು ಸ್ವಚ್ಛ ವಾತಾವರಣ ಇಲ್ಲ. ಅದನ್ನ ಮಾಡ್ಬೇಕು. ಅವ್ರು ಟ್ಯಾಕ್ಸ್ ಕೊಡ್ತಾ ಇದ್ದಾರೆ. ಅವ್ರೇ ಇದು ಹೇಳಿದ್ನಲ್ಲ, ಮುಜರಾಯಿ ಇಲಾಖೆನಲ್ಲಿ ಬರ್ತಕ್ಕಂಥದ್ದು ನಮ್ ಸರ್ಕಾರಗಳು ಇವತ್ತೇನಾದ್ರು ಇನ್ನೂ ನಾವು ಜನಗಳಲ್ಲಿ ದೈವದ ಭಾವನೆ ವಿ ಆರ್ ಪೇಯಿಂಗ್ ಫಾರ್ ಇಟ್. ಏನು ನಿರೀಕ್ಷಣೆ ಇಲ್ಲದೆ ದೇವ್ರಿಗೆ ನಾವು ಹಾಕ್ಬಿಟ್ಟು ಬರ್ತೀವಿ. ಅದೆಲ್ಲ ಕೂಡ ಅರ್ಚಕರ ತಟ್ಟೆಗೆ ಹೋಗೋದಿಲ್ಲ ಪಾಪ. ಅವರನ್ನ ಎಷ್ಟು ನಿಕೃಷ್ಟವಾಗಿ ಬದುಕ್ತಾ ಇದ್ದಾರೆ. ಎಷ್ಟು ದುಃಖ ಆಗುತ್ತೆ ಗೊತ್ತಾ ಶ್ರೀಪಾದ್ ಅವರೇ? ಎಷ್ಟು ಜನ ಇದ್ದಾರೆ. ವೈಷ್ಣವ ದೇವಿಗೆ ಇಲ್ಲಿಂದ ಹೋಗ್ತೀವಿ, ಕಾಶ್ಮೀರಕ್ಕಲ್ವಾ ಅದು ಲಾಭ ಆಗೋದು? ನಮ್ಮಿಂದ ಕೊಡುಗೆ ನೋಡ್ರಿ, ರೈಲುಗಳನ್ನ, ರಸ್ತೆಗಳನ್ನ, ವಾಹನಗಳನ್ನ ಮಾತಾಡ್ತೀನಿ. ಈಗ FKCCIನ ಸದಸ್ಯರಾಗಿರುವಂತಹ ಏನು ಸಂಪತ್ ರಾಮ್ ಅವರಿದ್ದಾರೆ, ಈ ಸಂಪತ್ ರಾವ್ ಅವರು ಬಜೆಟ್ ಕುರಿತಂತೆ ಏನ್ ಮಾತಾಡಿದ್ದಾರೆ ಅದನ್ನು ನೋಡ್ಕೊಂಬೋಣ. ಇದು ಒಂದು ಪ್ರೋಗ್ರೆಸಿವ್ ಬಜೆಟ್. ಎಸ್ ಸರ್. ದೂರದೃಷ್ಟಿಯಿಂದ ತಯಾರಾಗಿರುವ ಬಜೆಟ್. ಇದು ಪಾಸಿಟಿವ್ ಆಗಿ ಇದೆ, ಎಲ್ಲ ಸೆಕ್ಟರ್ನ ಕವರ್ ಆಗಿದೆ. ನಮ್ಗೆ ಏನೇನೋ ನಿರೀಕ್ಷೆ ಇತ್ತು ಬಜೆಟ್ ಅಲ್ಲಿ. ಟ್ಯಾಕ್ಸ್ ಒಂದು 0.5% ಕಡಿಮೆ ಮಾಡ್ತಾರೆ. ವ್ಯಾಟ್ 14.5% ಇರೋದನ್ನ 14 ಮಾಡ್ತಾರೆ, 5.5 ಇರೋದನ್ನ 5 ಮಾಡ್ತಾರೆ ಅಂತ ನಾವು ವಿಚಾರ ಮಾಡಿದ್ದೀವಿ. ಅದಂತೂ ಆಗಿಲ್ಲ. ಮತ್ತೆ ನಾವು ಟ್ರೇಡ್ ಲೈಸೆನ್ಸ್ ಅಬಾಲಿಷ್ ಮಾಡಿ ಸಣ್ಣ ಕೈಗಾರಿಕೆಗೆ 2 ಎಕರೆವರೆಗೆ ಭೂಮಿ ಲೀಸ್ ಕಮ್ ಸೇಲ್ ಬೇಸಿಸ್ ನಲ್ಲಿ ಕೊಡಿ ಅಂತೆಲ್ಲ ರಿಕ್ವೆಸ್ಟ್ ಮಾಡಿದ್ದೀವಿ.
ಅದಂತೂ ಬಜೆಟ್ ಅಲ್ಲಿ ಏನು ಅದ್ರ ವಿಚಾರ ಘೋಷಣೆ ಇಲ್ಲ. ಆದ್ರೆ ನಾವು ಅವ್ರ ಹತ್ರ ಹೋಗಿ ಅದನ್ನ ನಾವು ಕಂಪ್ಲೀಟ್ ಮಾಡ್ಕೊಬಹುದು, ಆ ತರ ಮಾಡ್ಕೊಬಹುದು ಅಂತ ಒಂದು. ಈ FKCCI ನ ಸದಸ್ಯರಾಗಿ ನಿಮಗೆ ಈ ಬಜೆಟ್ ಸ್ಯಾಟಿಸ್ಫ್ಯಾಕ್ಷನ್ ತಂದಿದೆಯಾ? ಸಮಾಧಾನ ಎಲ್ಲೋ ಒಂದ್ ಕಡೆ ಯಾವ್ದೋ ಅಂಶ ಸಮಾಧಾನ ತಂದಿದೆ ಅನ್ನೋ ತರ ಇದೆಯಾ? ಇದು ಖಂಡಿತವಾಗಿ ಸಮಾಧಾನಕಾರಕವಾಗಿ ಇರುವ ಬಜೆಟ್. ಯಾಕೆಂದ್ರೆ ಇದು ದೂರದೃಷ್ಟಿಯಿಂದ ತಯಾರಾಗಿರೋ ಬಜೆಟ್. ಇನ್ಫ್ರಾಸ್ಟ್ರಕ್ಚರ್ಗೆ ಸಿಕ್ಕಾಪಟ್ಟೆ ಪ್ರೋತ್ಸಾಹ ಕೊಟ್ಟಿದ್ದಾರೆ. ರೋಡ್ಸ್, ರೈಲ್ವೆ, ಮತ್ತೆ ಇದು ಏರ್ಪೋರ್ಟ್, ಸೀ ಪೋರ್ಟ್ಸ್ಗಳು, ಇದಕ್ಕೆಲ್ಲ ಬಜೆಟ್ ಅಲ್ಲಿ ಪ್ರೊವಿಷನ್ ಇದೆ. ಎನರ್ಜಿಗೆ ಸಿಕ್ಕಾಪಟ್ಟೆ ಪ್ರೋತ್ಸಾಹ ಇದೆ. ಒಂದು 500 ಮೆಗಾವಾಟ್ ಹೊಸದಾಗಿ ತಯಾರು ಮಾಡ್ತಾರೆ. ಮತ್ತೆ 1000 ಮೆಗಾವಾಟ್ ಇದು ಸೋಲಾರ್ ಪವರ್ ಜನರೇಟ್ ಆಗುತ್ತೆ. ಮತ್ತೆ ಈ ಟೂರಿಸಂ ಅಲ್ಲಿ ಒಂದು ವಿಷನ್ ಗ್ರೂಪ್ ನಿರ್ಮಾಣ ಮಾಡಿ ಆ ಟೂರಿಸಂ ಫೇರ್, ಒಂದು ಇಂಟರ್ನ್ಯಾಷನಲ್ ಫೇರ್ 100 ಕಂಟ್ರೀಸ್ ಪಾರ್ಟಿಸಿಪೇಟ್ ಮಾಡುತ್ತೆ. ಅಂತ ಒಂದು ಟೂರಿಸಂ ಫೇರ್ ಇಲ್ಲಿ ಬ್ಯಾಂಗ್ಳೂರಲ್ಲಿ ನಡೆಯುತ್ತೆ. ಕ್ರೂಯಿಸಸ್, ಕೇಬಲ್ ಕಾರು, ಜೋಗ್ ಫಾಲ್ಗೆ ಜಾಸ್ತಿ ದಿನ ನೀರು ಬರಂಗೆ ಏರ್ಪಾಡು ಮಾಡೋದು ರೀಸೈಕಲ್ ಮಾಡಿ, ಮತ್ತೆ ಕ್ಯಾರವನ್ ಟೂರಿಸಮ್, ಚಾರ್ಟರ್ಡ್ ಫ್ಲೈಟ್ಸ್, ಇದೆಲ್ಲ ಸಮಾವೇಶ ಇದೆ ಬಜೆಟ್ ಅಲ್ಲಿ. ಸ್ಕಿಲ್ ಡೆವಲಪ್ಮೆಂಟ್ಗೆ ಸಿಕ್ಕಾಪಟ್ಟೆ ಪ್ರೋತ್ಸಾಹ ಇದೆ. ಅದು ಟೆಕ್ಸ್ಟೈಲ್ಗೆ, ಇಂಡಸ್ಟ್ರಿಗೆ, ಟೂರಿಸಂ ಗೈಡ್ಸ್ಗೆ, ಇದಕ್ಕೆಲ್ಲ ಇದು ಎಂಪ್ಲಾಯೀಸ್ಗೆ ಟ್ರೈನಿಂಗ್ ಕೊಡೋದು. ಮತ್ತು 2000 ಯುವಕರಿಗೆ ಅವರು ಆಂಟರ್ಪ್ರಿನರ್ ಆಗಕ್ಕೆ ಟ್ರೈನಿಂಗ್ ಕೊಡ್ತಾರೆ. ಅದು ಈ ಬಜೆಟ್ ಅಲ್ಲಿ ಪ್ರೊವಿಷನ್ ಮಾಡ್ಕೊಂಡಿದ್ದಾರೆ. ಲೇಬರ್ ಪಾಲಿಸಿ ಸರಳೀಕರಣ ಆಗತ್ತೆ. ಮತ್ತೆ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅಲ್ಲಿ ಸಿಕ್ಕಾಪಟ್ಟೆ ಕೆಲಸ ಮಾಡಿದ್ದಾರೆ ಅವರು. ಕರ್ನಾಟಕ ಮೊಬೈಲ್ ಒನ್, ಬ್ಯಾಂಗ್ಳೂರ್ ಮೊಬೈಲ್ ಒನ್, ಈ ಉದ್ಯಮಿ, ಇದೆಲ್ಲ ಕಾರ್ಯವಾಹಿ ಆಗುತ್ತೆ ಈಗ ಈ ಬಜೆಟ್ ಮೂಲಕ. ಮತ್ತೆ ಇಂಡಸ್ಟ್ರಿ ಸ್ಪೆಸಿಫಿಕ್ ಆಗಿ ಹೇಳ್ಬೇಕಾದ್ರೆ ಬ್ಯಾಂಗ್ಳೂರ್ ಮುಂಬೈ ಇಂಡಸ್ಟ್ರಿಯಲ್ ಕಾರಿಡಾರ್ ನಿರ್ಮಾಣ ಮಾಡಿ ಒಂದು 10,000 ಎಕರೆ ಜಮೀನು ಖರೀದಿ ಮಾಡಿ KADB ಮೂಲಕ ಅದನ್ನ ಇಂಡಸ್ಟ್ರಿ ಬೆಳವಣಿಗೆಗೆ ಉಪಯೋಗ ಮಾಡ್ತಾರೆ. ಮತ್ತೆ NIMZ ಅಂತ ಒಂದು ನ್ಯಾಷನಲ್ ಇನ್ವೆಸ್ಟ್ಮೆಂಟ್ ಅಂಡ್ ಮ್ಯಾನುಫ್ಯಾಕ್ಚರಿಂಗ್ ಝೋನ್ ತುಮಕೂರಲ್ಲಿ ತಯಾರಾಗುತ್ತೆ. ಅದಕ್ಕೆ ಜಮೀನು ಖರೀದಿ ಮಾಡೋದು ಕೆಲಸ ಆಗೋಗಿದೆ. ಮತ್ತೆ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಅಲ್ಲಿ ಮಾಡ್ತಾರೆ. ಈ ಬಜೆಟ್ ಅಲ್ಲಿ ಅದಕ್ಕೆ ಪ್ರೊವಿಷನ್ ಮಾಡ್ಕೊಂಡಿದ್ದಾರೆ. ಚಾಮರಾಜನಗರಲ್ಲಿ ಒಂದು 1500 ಇದು ಎಕರೆ ಇಂಡಸ್ಟ್ರಿಯಲ್ ಎಸ್ಟೇಟ್, ಮತ್ತೆ ಯಾದಗಿರಿನಲ್ಲಿ 3200 ಎಕರೆ ಇಂಡಸ್ಟ್ರಿಯಲ್ ಎಸ್ಟೇಟ್ ಇದು ನಿರ್ಮಾಣ ಆಗುತ್ತೆ. ಈ ಚಾಮರಾಜನಗರಲ್ಲಿ ಅವರು ಏನೋ 55 ಲಕ್ಷ 60 ಲಕ್ಷ ಎಕರೆಗೆ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅದು ನಾವು 25 ಲಕ್ಷ 30 ಲಕ್ಷಗೆ ಕೊಡಿ ಅಂತ ಫೈಟಿಂಗ್ ಮಾಡ್ತಾ ಇದ್ದೇವೆ. ಯಾಕಂದ್ರೆ ಪಕ್ಕ ದೇಶದಲ್ಲಿ ತಮಿಳುನಾಡಿನಲ್ಲಿ 15ರಿಂದ 25 ಲಕ್ಷವರೆಗೆ ಲ್ಯಾಂಡ್ ಸಿಗ್ತಾ ಇದೆ. ಈಗ ನಾವು 50 ಲಕ್ಷ 60 ಲಕ್ಷ ಅಂದ್ರೆ ಇಲ್ಲಿ ಇಂಡಸ್ಟ್ರಿ ಬೆಳೆಯಲ್ಲ. ಅದಕ್ಕೋಸ್ಕರ ಅದನ್ನ ನಾವು ಸಿದ್ದರಾಮಯ್ಯ ಸಾಹೇಬ್ರ ಜೊತೆಗೆ ತಿರ್ಗಾ ಮಾತನಾಡ್ತೀವಿ. KADB KSSIDC ನಲ್ಲಿ ಫೆಸಿಲಿಟೀಸ್ ಜಾಸ್ತಿ ಇರಲಿಲ್ಲ, ನೀರಿನ ವ್ಯವಸ್ಥೆ ಇರಲಿಲ್ಲ, ಡ್ರೈನೇಜ್ ವ್ಯವಸ್ಥೆ ಇರಲಿಲ್ಲ. ಅದನ್ನ ಮಾಡಕ್ಕೆ ಒಂದು 100 ಕೋಟಿ ಬಜೆಟ್ ಅಲ್ಲಿ ಇದು ಪ್ರೊವಿಷನ್ ಮಾಡಿ ಅದನ್ನ ಮಾಡ್ತಾರೆ. ಏರೋಸ್ಪೇಸ್ ಫಿನಿಶಿಂಗ್ ಫೆಸಿಲಿಟಿ ಒಂದು ಬರುತ್ತೆ. ಇದು ಬರೀ MSMEಗೋಸ್ಕರ. MSMEಗೆ ಇನ್ನು ಏರೋಸ್ಪೇಸು, ಆಟೋಮೋಟಿವ್ ಇಂಡಸ್ಟ್ರಿ, ಮಷಿನ್ ಟೂಲ್ಸ್, ಇದೆಲ್ಲ ಟ್ರಸ್ಟ್ ಏರಿಯಾ ಅಂತ ತಗೊಂಡು ಇದರಲ್ಲಿ MSMEಗೆ ಪ್ರೋತ್ಸಾಹ ಕೊಟ್ಟು ಇಂಡಸ್ಟ್ರೀಸ್ ಬೆಳವಣಿಗೆಗೆ ಏರ್ಪಾಡು ಮಾಡ್ತಾರೆ. ಅದ್ರ ಮೂಲಕ 2 ಲಕ್ಷ ಜನ ಎಂಪ್ಲಾಯ್ ಆಗ್ತಾರೆ. ವುಮೆನ್ ಆಂಟರ್ಪ್ರಿನರ್ಸ್ಗೆ ಸೆಪರೇಟ್ ಸೆಲ್ ಕ್ರಿಯೇಟ್ ಮಾಡ್ತಾರೆ. ಒಂದು 15ರಿಂದ 35 ಲಕ್ಷವರೆಗೆ SC STಗೆ ಇದು ಇನ್ಸೆಂಟಿವ್ ಕೊಡ್ತಾರೆ, ಸಬ್ಸಿಡಿ ಫಾರ್ ಇಂಡಸ್ಟ್ರೀಸ್. ಏರೋಸ್ಪೇಸ್ ಟೆಕ್ನಾಲಜಿ ಸೆಂಟರ್ ಬರುತ್ತೆ, ಕಾಯರ್ ಟೆಕ್ನಾಲಜಿ ಪಾರ್ಕ್ ಬರುತ್ತೆ, ಹೈಟೆಕ್ ಟೆಕ್ಸ್ಟೈಲ್ ಟ್ರೈನಿಂಗ್ ಸೆಂಟರ್ ಬರುತ್ತೆ, ಮೆಗಾ ಟೆಕ್ಸ್ಟೈಲ್ ಪಾರ್ಕ್ಸ್ ಬರುತ್ತೆ, 5 ರೆಡಿಮೇಡ್ ಗಾರ್ಮೆಂಟ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಸ್ಥಾಪನೆ ಆಗುತ್ತೆ. ಇಂಥ ಎಲ್ಲ ಒಳ್ಳೆ ಕಾರ್ಯಕ್ರಮ ಕೈಗೊಂಡಿದ್ದಾರೆ. ಈ ರೀತಿನಲ್ಲಿ ನಾನು ಈ ಬಜೆಟ್ ನ ಒಳ್ಳೆ ಬಜೆಟ್ ಅಂತ ಹೇಳ್ತೀನಿ. ಸಂಪದ್ರವರೇ, ಇನ್ನೊಂದು ವಿಚಾರ ಇಲ್ಲಿ ಸಾಕಷ್ಟು ನಿರೀಕ್ಷೆ ಇರುತ್ತೆ ಖಂಡಿತವಾಗಿಯೂ ರೈತರಿಗೆ. ಆ ಬಡ್ಡಿ ವಿಚಾರದಲ್ಲೇ ಆಗಿರ್ಬೋದು, ಸಾಲದ ವಿಚಾರದಲ್ಲೇ ಆಗಿರ್ಬೋದು, ಕೃಷಿ ಉದ್ಯಮಕ್ಕೆ ಎಷ್ಟು ಪ್ರಾಶಸ್ತ್ಯ ಕೊಡ್ತಾರೆ ಅನ್ನೋ ಒಂದು ವಿಚಾರದಲ್ಲಿ ಕೂಡ ಆಗಿರ್ಬೋದು. ಈಗಾಗಲೇ ಸಾಕಷ್ಟು ರಾಜಕೀಯ ಧುರೀಣರು ಕೂಡ ಪ್ರತಿಕ್ರಿಯೆ ಕೊಡ್ತಾ ಇದ್ರು. ರೈತರ ಪರವಾಗಿ ಈ ಬಜೆಟ್ ಇಲ್ಲ, ಅಭಿವೃದ್ಧಿಯ ಯಾವುದೇ ಸೂಚ್ಯಂಕ ನಮಗೆ ಕಾಣಿಸ್ತಾ ಇಲ್ಲ ಅನ್ನೋ ಒಂದು ಮಾತನ್ನು ಅವರು ಹೇಳ್ತಾ ಇದ್ರು. ನೀವೇನ್ ಹೇಳ್ತೀರಿ ಇದಕ್ಕೆ? ಸರ್, ಇದೊಂದು ಟೋಟಲಿ ತಪ್ಪು ಇದು. ಯಾಕೆಂದ್ರೆ ಓದು ಬಜೆಟ್ ಅಲ್ಲೇ ಸಾಕಷ್ಟು
ಅಗ್ರಿಕಲ್ಚರ್ ಕೊಟ್ಟಾಗಿದೆ, ಅದು ಕಂಟಿನ್ಯೂ ಆಗತ್ತೆ. ಯಾರು ಓದ್ ಬಜೆಟ್ ಅಲ್ಲಿ ಕೊಟ್ಟಿದ್ದು ಈಗ ಕಂಟಿನ್ಯೂ ಆಗಲ್ಲ ಅಂತ ಹೇಳಲೇ ಇಲ್ವಲ್ಲ. ಓದ್ ಬಜೆಟ್ ಅಲ್ಲಿ ಎಷ್ಟೋ ಸವಲತ್ತುಗಳಿಗೆ ಫಾರ್ಮರ್ಸ್ ಕೊಟ್ಟಿದ್ದಾರೆ. ಲೋನ್ಸ್ ಕೊಡುವುದು ಮತ್ತೆ ಇಂಟ್ರೆಸ್ಟ್ ರೇಟ್ ಕಡಿಮೆ ಮಾಡುವುದು ಎಲ್ಲಾ ರೀತಿಯಲ್ಲೂ ಪ್ಲಾನ್ ಹಾಕಾಗಿದೆ ಓದ್ ಬಜೆಟ್ ಅಲ್ಲಿ 14-15 ಬಜೆಟ್ ಅಲ್ಲಿ. ಈಗ ಹೊಸದಾಗಿ ಹಾಕಕ್ಕೆ ಏನು ಇಲ್ಲ, ಈಗ ಎಲ್ಲ ಮೊದಲೇ ಆಗೋಯ್ತು. ಆಮೇಲೆ ಸಂಪತ್ರಾಮ್ ಅವರೇ, ಈಗ ಇಂಟ್ರೆಸ್ಟ್ ಬಗ್ಗೆ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇರುತ್ತೆ. ಎಸ್, ಇಂಟ್ರೆಸ್ಟ್ ಬಗ್ಗೆ ಈಗಾಗಲೇ ನಾವು ಮಾತಾಡ್ತಾ ಇದ್ವಿ. ರೇಟ್ ಆಫ್ ಇಂಟ್ರೆಸ್ಟ್ ರೈತರಿಗೆ ಸ್ವಲ್ಪ ಕಡಿಮೆ ಬಡ್ಡಿ ದರದಲ್ಲಿ ಸಾಲದ ವ್ಯವಸ್ಥೆಯನ್ನ ಮಾಡಿದ್ರೆ ಅದರಲ್ಲೂ ಕೂಡ ಅವರು ಡಿವೈಡ್ ಮಾಡ್ತಾರೆ, ದೊಡ್ಡ ಹಿಡುವಳಿದಾರರು, ಚಿಕ್ಕ ಹಿಡುವಳಿದಾರರು ಅಂತ. ಯಾಕಂದ್ರೆ ದೊಡ್ಡ ರೈತರಿಗೂ ಕೂಡ ಈಗ ಸಾಕಷ್ಟು ಸಮಸ್ಯೆ ಇದೆ. ಇಲ್ಲ, ಈಗ ಇಂಟ್ರೆಸ್ಟ್ ರೇಟು ಹೇಗೆ ನಾನು ಮೊದಲೇ ಹೇಳಿದ ಪ್ರಕಾರ ಓದು ಬಜೆಟ್ ಅಲ್ಲಿ ಸಿಕ್ಕಾಪಟ್ಟೆ ಕಡಿಮೆ ಮಾಡಿದ್ದಾರೆ ಫಾರ್ಮರ್ಸ್ಗೋಸ್ಕರ. ಅದು ಎಲ್ಲಾ ಫಾರ್ಮರ್ಸ್ಗೆ ಅಪ್ಲೈ ಆಗತ್ತೆ, ಅದರಲ್ಲಿ ತಾರತಮ್ಯ ಇಲ್ಲ. ದೊಡ್ಡ ಫಾರ್ಮರ್ಸ್ಗೆ ಕೊಡೋದು, ಸಣ್ಣ ಫಾರ್ಮರ್ಸ್ ಕೊಡಬಾರ್ದು ಅಂತ ಏನಿಲ್ಲ ಅದರಲ್ಲಿ. ಎಸ್, ಸಂಪತ್ರಾಮ್ ಅವರೇ, ನಮ್ಮ ಪ್ಯಾನಲ್ ಅಲ್ಲಿ ಡಾಕ್ಟರ್ ತೇಜಸ್ವಿನಿ ಗೌಡ ಅವರು ಕೂಡ ಇದ್ದಾರೆ. ಅವರು ನಿಮ್ ಜೊತೆ ಮಾತಾಡಕ್ಕೆ ಇಷ್ಟಪಡ್ತಾರೆ. ಸಂಪತ್ ಸರ್, ಆಕ್ಚುಲಿ ಹೇಳಿ ತಾರತಮ್ಯ ಇದೆ. ಯಾಕಂದ್ರೆ ಒಂದಿಷ್ಟು ಮಾನದಂಡಗಳನ್ನ ಹಾಕೊಂಡಿದ್ದಾರೆ. 3% ಬಡ್ಡಿ ಕೆಲವು ಜನರಿಗೆ ಸಿಗುವಂತ ವ್ಯವಸ್ಥೆ ಇದೆ. ಹಳ್ಳಿಗಳಲ್ಲಿ ಅದನ್ನ ಅವರ ಆರ್ಥಿಕ ಸ್ಥಿತಿಗತಿಗಳನ್ನು ಅಧ್ಯಯನ ಮಾಡುವ ಮಾನದಂಡವೇ ಸರಿಯಾಗಿಲ್ಲ ಅಂತ ಹೇಳಿ ನಾವ್ ಹೇಳ್ತಕ್ಕಂಥದ್ದು. ನಾನು ಒಬ್ಬ ಕೃಷಿಕಳು. ಇವತ್ತು 5 ಎಕರೆ 10 ಎಕರೆ ಇರ್ತಕ್ಕಂಥ ಬರಗಾಲು ಪ್ರದೇಶದಲ್ಲಿ 10 ಎಕರೆ ಇರುವ ಜಮೀನಿರುವವರಿಗೂ ಕೂಡ ಬೇರೆಲ್ಲ ಫಲವತ್ತಾದ 2 ಎಕರೆ ಭೂಮಿ ಇರೋದಕ್ಕೆ ಸಮ ಆಗತ್ತೆ. ಮತ್ತೆ ಬೆಳೆ ಬೆಳೀತಾರೆ, ಪ್ರಕೃತಿ ವಿಕೋಪದಿಂದ ನಷ್ಟ ಆಗತ್ತೆ, ಅದಕ್ಕೆ ಪರಿಹಾರ ಸಿಗೋದಿಲ್ಲ. ಬೆಂಬಲ ಬೆಲೆ ಅಂತ ಕೊಡ್ತಾರೆ, ಅದು ಒಂಥರ ಕಣ್ಣಡಿಸುವ ತಂತ್ರಗಳು ಸಿಕ್ಕಾಪಟ್ಟೆ. ನೋಡಿ, ಒಂದು ಆ 3% ಇದೆಯಲ್ಲ, ಅವ್ರು ಕೊಡೋಷ್ಟ್ರಲ್ಲಿ ರೈತ ಸತ್ತೋಗಿರ್ತಾನೆ ಇವನ್ ಮೂಲ ಬಂಡವಾಳ ಹಾಕಿ. ನಾವು ಅನುಭವದಿಂದ ಹೇಳ್ತಾ ಇರ್ತಕ್ಕಂಥ ಸರ್ಗೆ ಅದ್ರ ಬಗ್ಗೆ ವಾಸ್ತವದ ಒಂದು ಮಾಹಿತಿ ಕಡಿಮೆ ಇದೆ. ತಾರತಮ್ಯ ಇದೆ, ರೈತರಿಗೆ ತುಂಬಾ ತಾರತಮ್ಯ ಇದೆ ಸರ್. ಎಸ್, ಸಂಪತ್ರಾಮ್ ಸರ್, ಏನ್ ಹೇಳ್ತೀರಿ ಇದಕ್ಕೆ? ಇದು ಏನಂದ್ರೆ ಅವರು ಹೇಳಿದ್ದಂತೂ ನಾನು ಒಪ್ಕೊಳ್ತೀನಿ. ಈಗ ಓದು ಬಜೆಟ್ ಏನೇನು ಪ್ರೊವಿಷನ್ ಇದೋ ನಾನು ಕಣ್ಮುಂದೆ ಇಟ್ಕೊಂಡು ಮಾತಾಡಿಲ್ಲ. ಆದ್ರಿಂದ ಅವರು ಓದಿ ಹೇಳಿದ್ದು ಸತ್ಯ ಇರಬಹುದು. ಆದರೆ ಸಿದ್ದರಾಮಯ್ಯ ಪ್ರೋ ಫಾರ್ಮರ್ ಫಸ್ಟ್, ಆಮೇಲೆ ಪ್ರೋ ಇಂಡಸ್ಟ್ರಿ. ಹಾಗಾಗಿ ಇವ್ರು ಹೋಗಿ ಅವ್ರ ಹತ್ರ ಫೈಟ್ ಮಾಡಬಹುದು, ಏನ್ ಬೇಕೋ ತಗೋಬಹುದು. ನಮ್ಗೇನು ಅದು ಅಸಾಧ್ಯ ಅಂತ ನನಗೆ ಕಾಣ್ತಾ ಇಲ್ಲ. ಇವನ್ ಫೈಟ್ ಮಾಡೋಕ್ಕೂ ದುಡ್ಡು ಬೇಕು ಸರ್. ಎಸ್, ನಮ್ಮ ಜೆಡಿಎಸ್ ಮಾಡಕ್ಕೆ ಏನು ಅಲ್ಲಿ ಬಂದು ಮಾತಾಡ್ಬೇಕು, ಅವ್ರ ಮನೇಲಿ ಹೋಗಿ ಮಾತಾಡ್ಬೋದು, ಅವ್ರ ಚೇಂಬರ್ ಅಲ್ಲಿ ಹೋಗಿ ಮಾತಾಡ್ಬೋದು. ದಯವಿಟ್ಟು ಒಂದು ವಿಷಯ ಗಮನಿಸಿ, ನಿಮ್ಮಷ್ಟು ಸುಲಭವಾಗಿ ರೈತರು ಹೋಗಿ ಮಾತಾಡ್ಲಿಕ್ಕೆ ಆಗಲ್ಲ. ಮುಖ್ಯಮಂತ್ರಿ ಅವ್ರು ಎಷ್ಟು ಕಾನ್ಫಿಡೆನ್ಸ್ ಅಲ್ಲಿ ಹೇಳ್ತಾ ಇದ್ದಾರೆ, ನಾವು ಹೋಗಿ ನಮ್ಮ ಸಮಸ್ಯೆಗಳನ್ನ ಅವ್ರ ಪರಿಹಾರ ಮಾಡ್ಕೋತೀವಿ ಅಂತ. ಟೇಕ್ ಇಟ್ ಆಸ್ ಎ ಗ್ರಾಂಟೆಡ್. ಪ್ರೋ ಫಾರ್ಮರ್ ಯಾಕೆ ಫಾರ್ಮರ್ಸ್ ಹೋಗ್ಬೇಕು, ಅವ್ರಿಗೆ ಗೊತ್ತಾಗ್ಬೇಕಲ್ಲ. ಮೇಡಮ್, ಈಗ ರೈತರ ಹತ್ರ ಹೋಗಿ ಅವ್ರಿಗೆ ನಿಮಿಷ ಅವರು ಗ್ರಾಂಟೆಡ್ ಅನ್ನೋ ರೀತಿಯಲ್ಲಿ ಮುಖ್ಯಮಂತ್ರಿ ಹೇಳ್ತಾರೆ ಹೋಗಿ ಮಾಡ್ಸ್ಕೊ ಬರ್ತೀವಿ ಅಂತಾರೆ. ಆದ್ರೆ ನಮ್ಮ ರೈತ ಸಂಘಟನೆಗಳು ನಮ್ಮ ಡಿಮ್ಯಾಂಡ್ ಅನ್ನು ಮಾಡ್ಬೇಕಾದ್ರೆ ಸ್ಟ್ರೈಕ್ ಮತ್ತೊಂದು ಬಹಳ ದೊಡ್ಡ ಹೋರಾಟ ಮಾಡ್ಬೇಕು. ಈಗ ಇನ್ನೊಂದು ವಿಚಾರ ಈಗ ರೈತರು ಅಲ್ಲಿ ಅವರು ಮುಖ್ಯಮಂತ್ರಿ ಹತ್ರ ಹೋಗಿ ನಾವು ನಿಮ್ ಜೊತೆಗೆ ಬರ್ತೀವಿ, ಫೈಟ್ ಮಾಡೋಣ, ಏನಾದ್ರಲ್ಲಿ ಫೈಟ್ ಯಾಕೆ ಸಂಪತ್ ಕುಮಾರ್ ಸರ್, ಇನ್ನೊಂದು ವಿಚಾರ ಏನಂತಂದ್ರೆ ಈಗ ರೈತರ, ಈಗ ನೀವು ಕೂಡ ಹೇಳ್ತಾ ಇದ್ರಿ ಸಿದ್ದರಾಮಯ್ಯ ಅವರು ಕೂಡ ಪ್ರಥಮದಲ್ಲಿ ಒಬ್ಬ ರೈತರು ಅಂತ. ಸೊ ಅವರು ಕೂಡ ರೈತರ ಮಾನದಂಡಗಳನ್ನ ವಿಚಾರ ಮಾಡಬೇಕು, ರೈತರು ಯಾವ ಕಷ್ಟದಲ್ಲಿದ್ದಾರೆ ಅನ್ನೋದನ್ನು ವಿಚಾರ ಮಾಡಬೇಕು. ಅವರು ಬಂದು ಅನುದಾನ ತೆಗೆದುಕೊಳ್ಳೋದಕ್ಕಿಂತ ದೂರಾಲೋಚನೆ, ದೂರದೃಷ್ಟಿಯಿಂದ ಅವರೇ ಅನುದಾನ ಕೊಡಬೇಕು ಅನ್ನೋ ಒಂದು ವಿಚಾರ ಕೂಡ. ಶ್ರೀಪಾದ್ ಅವರೇ, ಎಸ್ ಎಸ್ ಈಗ ಕ್ಷೇತ್ರ ಹೇಳಿ ಸರ್. ವಿವಿಧ ಕ್ಷೇತ್ರಗಳು ಇವೆ. ಆ ವಿವಿಧ ಕ್ಷೇತ್ರಗಳಲ್ಲಿ ನಮಸ್ಕಾರ. ಎಸ್ ಸರ್, ಕಂಟಿನ್ಯೂ. ವಿವಿಧ ಕ್ಷೇತ್ರಗಳಲ್ಲಿ ಎಷ್ಟೋ ಕುಂದುಕೊರತೆಗಳು ಇರ್ಬೋದು, ಅದು ನಾವು ಹೋಗಿ ಮಾತಾಡಬೇಕು. ಅದು ಎವ್ರಿಥಿಂಗ್ ಸಿದ್ದರಾಮಯ್ಯ ವಿಲ್ ನೋ ಅಂತ ನಾವು ತಿಳ್ಕೊಬಾರ್ದು. ಹೌದು ಹೌದು ಸರ್. ಸಂಪತ್ರಾಮನ್ ಅವರೇ, ರಾಘವೇಂದ್ರ ಶರ್ಮಾ ಮಾತಾಡ್ತಾ ಇದ್ದೇನೆ. ನಮ್ಮ ಅಗ್ರಿಕಲ್ಚರ್ ಸೆಕ್ಟರ್ ಅಲ್ಲಿ ನೀವು ಎಂಪ್ಲಾಯ್ಮೆಂಟ್ ಡೆವಲಪ್ ಹೇಗೆ ಇದೆಯೋ ಅದು ನೆಕ್ಸ್ಟ್ ಇಂಡಸ್ಟ್ರೀಸ್ ಅಂಡ್ ಕಾಮರ್ಸ್, ಹೌದಲ್ಲ? ಹಾಗಾಗಿ ಅಲ್ಲಿ ಕಮ್ಮಿ ಬಡ್ಡಿಗೆ ಹೇಗೆ ರೈತರಿಗೆ ಕೊಡ್ತಾ ಇದ್ದಾರೆ,
ಹೊಸ ಎಂಟರ್ಪ್ರೈನರ್ ಈಗ ಹೊಸ ಇಂಡಸ್ಟ್ರಿಯಲ್ ಪಾಲಿಸಿ ಮಾಡಿದಾರಲ್ಲ, ಆ ಇಂಡಸ್ಟ್ರಿಯಲ್ ಪಾಲಿಸಿಯಲ್ಲಿ ಹೊಸ ಎಂಟರ್ಪ್ರೈನರ್ಶಿಪ್ಗೆ ಕಮ್ಮಿ ದರದಲ್ಲಿ ಬಡ್ಡಿ ದರದಲ್ಲಿ ಕೊಟ್ಟು ಅವರು ಸಂಪನ್ಮೂಲ ಕ್ರೋಢೀಕರಿಸಿ ಎಕನಾಮಿಕ್ ಡೆವಲಪ್ಮೆಂಟ್ಗೆ ನಾವು ಯಾಕೆ ಹೆಚ್ಚು ಒತ್ತಡ ಕೊಡಬಾರದು ಅಂತ ಸರ್ಕಾರನ ಕೇಳಬಾರದು ಅಂತ ತಮ್ಮ ಮೂಲಕ. ಎಸ್ ಸರ್, ಏನ್ ಹೇಳ್ತೀರಿ ಸಂಪತ್ ಸರ್ ಇದಕ್ಕೆ? ಇದು ಬ್ಯಾಂಕಿಂಗ್ ಸಂಬಂಧಪಟ್ಟದ್ದು. ನಾವು ಹೋಗಿ ಸಬ್ಸಿಡಿ ಕೇಳುವವರು ಅಲ್ಲ. ಬ್ಯಾಂಕ್ ರಘುರಾಮ್ ರಾಜನ್ ರಿಸರ್ವ್ ಬ್ಯಾಂಕ್ ಗವರ್ನರು ಏನು ಧೋರಣೆ ತಗೊಳ್ತಾರೋ ಅದನ್ನ ಮೂಲಕ ಬ್ಯಾಂಕ್ಸ್ ಇಂಟ್ರೆಸ್ಟ್ ರೇಟ್ ಕಡಿಮೆ ಮಾಡುತ್ತೆ, ಜಾಸ್ತಿ ಮಾಡುತ್ತೆ. ಈಗ ರೆಪೋ ರೇಟ್ ಅಂತ ಒಂದಿದೆ. ಆ ರೆಪೋ ರೇಟ್ ಮೊದಲು 8% ಇತ್ತು, ಅದನ್ನ 1/4% ಕಡಿಮೆ ಮಾಡಿ 7.75% ಅಂತ ತರಿಸಿದ್ರು. ಆಮೇಲೆ ಈಗ ರೀಸೆಂಟ್ ಆಗಿ ಒಂದು 10 ದಿವಸ ಮುಂಚೆ 7.5 ಮಾಡಿದ್ದಾರೆ. ಹಾಗಾಗಿ ಎಲ್ಲ ಬ್ಯಾಂಕು ಇಂಟ್ರೆಸ್ಟ್ ರೇಟ್ ಕಡಿಮೆ ಮಾಡುತ್ತೆ. ಹಂಗಿದ್ರೇನು ಈಗ ಫಾರ್ಮರ್ಸ್ಗೆ 6%, 7%, 8% ಬಡ್ಡಿನಲ್ಲಿ ಲೋನ್ ಸಿಗತ್ತೆ ಮ್ಯಾಕ್ಸಿಮಮ್. ನಮ್ಗೆ 12% ಕಡಿಮೆ ಲೋನ್ ಸಿಗ್ತಾ ಇಲ್ಲ. ಸಂಪತ್ ರಾಮ್ ಸರ್, ಮತ್ತೆ ನಾನು ಸಿದ್ದರಾಮಯ್ಯದ್ರಲ್ಲಿ ಏನ್ ಮಾಡಂಗಿಲ್ಲ. ಬ್ಯಾಂಕಿಂಗ್ ಸೆಕ್ಟರ್ದು ಬ್ಯಾಂಕಿಂಗ್ ಸಂಬಂಧಪಟ್ಟದು. ಖಂಡಿತವಾಗಿಯೂ ಸಂಪತ್ ರಾಮ್ ಸರ್, ಮತ್ತೆ ನಾನು ನಿಮ್ಮನ್ನ ಸಂಪರ್ಕಿಸ್ತೀನಿ. ವೀಕ್ಷಕರು, ಈಗಾಗಲೇ FKCCI ಸದಸ್ಯರು ಕೂಡ ಆ ಒಂದು ಬಜೆಟ್ ಅನ್ನ ಸಮರ್ಥನೆ ಮಾಡ್ಕೊಳ್ತಾ ಇದ್ರು. ಜೊತೆಗೆ ಸಾಕಷ್ಟು ಪೂರಕವಾದಂತಹ ಇದರಲ್ಲಿ ಅಂಶಗಳು ಇದೆ ಅಂತ ಹೇಳ್ತಾ ಇದ್ರು. ಇದ್ರ ಬಗ್ಗೆ ಮತ್ತಷ್ಟು ಸುದೀರ್ಘವಾದ ಚರ್ಚೆಯನ್ನ ಮುಂದುವರಿಸ್ತೀನಿ ಈ ಬ್ರೇಕ್ ನಂತರ.